ಈ ದಾಕ್ಷಾಯಿಣಿ ಜೀವಂತವಾಗಿ ಇಲ್ಲಿಗೆ ವಾಪಸ್ ಬಂದ ಮೇಲೆ ಮುಂದೆ ಈ ಮನೆಯಲ್ಲಿ ಏನೇನಾಗುತ್ತೋ ಏನೋ. ಇವಳು ನನ್ನ ಸರ್ವನಾಶ ಮಾಡೋದಕ್ಕೆ ಬಂದಿದ್ದಾಳ. ಒಂದು ವೇಳೆ ಹಾಗೆ ಬಂದಿದ್ರೆ ಒಳ್ಳೆಯದೇ ಆಯಿತು. ನಾವು ಮೊದಲೇ ಇವಳು ಬುದ್ಧಿಗೆ ದಿಗ್ಬಂಧನ ಹಾಕಿ ಲಾಕ್ ಮಾಡಿದ್ದೀವಿ. ಇವಳಿಗೆ ಹಳೆ ವಿಷಯಗಳು ಯಾವುದೂ ನೆನಪಿಲ್ಲ. ಹಾಗಿರ್ಬೇಕಾದ್ರೆ ಇವಳು ಯಾರಿಗೂ ಯಾವ ಸತ್ಯನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಾಳ್ವಿಕಾ, ನೀನು ಧೈರ್ಯವಾಗಿರು. ಇವಳಿಂದ ನಿನಗೆ ಯಾವ ತೊಂದರೆನೂ ಇಲ್ಲ. ದುರ್ಗಾ, ಅಲ್ಲಿ ನೋಡು, ನಿನ್ನ ಮಾಳ್ವಿಕಾ ಅತ್ತೆ ಅಲ್ಲಿ ಒಬ್ಬರೇ ನಿಂತಿದ್ದಾರೆ. ದಾಕ್ಷಾಯಿಣಿ ಅತ್ತೆ ವಾಪಸ್ ಬಂದಿರೋದಕ್ಕೆ ಅವ್ರಿಗೆ ತುಂಬ ಬೇಜಾರಾಗಿರಬೇಕು. ಪಾಪ, ತಾನೇ ಈ ಮನೆಗೆ ಹೊರಗ್ನೋಳಾಗ್ಬಿಟ್ಟೆ, ನನ್ನ ಬಗ್ಗೆ ಯೋಚನೆ ಮಾಡೋರು ಯಾರೂ ಇಲ್ಲ ಅಂತ ಅವ್ರಿಗೆ ಬೇಜಾರಾಗಿರಬೇಕು. ಹೋಗು, ಅವ್ರನ್ನ ಇಲ್ಲಿ ಕರ್ಕೊಂಬ. ಹೌದು, ಅಕ್ಕ ಹೇಳ್ತಿರೋದು ಸರಿಯಾಗಿದೆ. ದಾಕ್ಷಾಯಿಣಿ ಅತ್ತೆ ವಾಪಸ್ ಬಂದಿರೋ ದೊಡ್ಡ ಖುಷಿಲಿ ನಾವೆಲ್ಲ ಮಾಳ್ವಿಕಾ ಮೇಡಮ್ನ ಮರ್ತೇ ಬಿಟ್ಟಿದ್ದೀವಿ. ಪಾಪ, ಅವ್ರಿಗೆ ಇಲ್ಲಿಗೆ ಬರೋದಕ್ಕೆ ಹಿಂಜರಿಕೆ ಇರಬೇಕು. ಮೇಡಮ್, ಎಲ್ಲರೂ ಅಲ್ಲೇ ಇದ್ದಾರೆ, ನೀವು ಅಲ್ಲಿಗೆ ಬನ್ನಿ. ಬೇಡಮ್ಮ ದುರ್ಗಾ, ನೀವೆಲ್ಲ ದಾಕ್ಷಾಯಿಣಿ ಜೊತೆ ಇರಿ. ನಾನು ಇಲ್ಲಿರೋದೇ ಸರಿ, ನಾ ಬರಲ್ಲ. ಯಾಕೆ ಮೇಡಮ್ ಬರಲ್ಲ ಅಂತಿದ್ದೀರಾ? 25 ವರ್ಷ ಆದಮೇಲೆ ಇಡೀ ಕುಟುಂಬ ಇಷ್ಟೊಂದು ಸಂಭ್ರಮದಲ್ಲಿದೆ. ಅಲ್ಲಿ ನೀವು ಇರಲೇಬೇಕು ಮೇಡಮ್. ಬನ್ನಿ ಮೇಡಮ್. ಪ್ಲೀಸ್ ದುರ್ಗಾ, ನನಗೆ ಒತ್ತಾಯ ಮಾಡಬೇಡ. ನನಗೆ ಬರೋದಕ್ಕೆ ಇಷ್ಟ ಇಲ್ಲ. ಮೇಡಮ್, ನೀವು ಈ ಮನೆಗೆ ದೊಡ್ಡವರು, ಈ ಮನೆಗೆ ನಿಜವಾದ ತಾಯಿ ಮೇಡಮ್. ನೀವು 25 ವರ್ಷ ಆದಮೇಲೆ ಈ ಮನೆಗೆ ಖುಷಿ ವಾಪಸ್ ಬಂದಿದೆ. ಈ ಸಮಯದಲ್ಲಿ ನೀವಲ್ಲಿಲ್ಲ ಅಂದರೆ ತಪ್ಪಾಗತ್ತೆ. ನೀವಲ್ಲಿರಬೇಕು ಮೇಡಮ್. ದಯವಿಟ್ಟು ನನಗೋಸ್ಕರ ಬನ್ನಿ. ಹೇಳಿದ್ನಲ್ಲ ದುರ್ಗಾ, ಪ್ಲೀಸ್ ನನಗೆ ಫೋರ್ಸ್ ಮಾಡಬೇಡ. ನೀವು ಹೋಗಮ್ಮ. ಮೇಡಮ್, ದಯವಿಟ್ಟು ಮೇಡಮ್, ನನಗೋಸ್ಕರ ಇಲ್ಲ ಅಂತ ಹೇಳಬೇಡಿ. ನನಗೋಸ್ಕರ ಬನ್ನಿ ಮೇಡಮ್. ದುರ್ಗಾ, ಪ್ಲೀಸ್ ನನ್ನ ಮಾತು ಕೇಳು. ನಾನು ಬರಲ್ಲ ದುರ್ಗಾ. ಮೇಡಮ್, ನೀವು ಬನ್ನಿ, ನೀವು ಬನ್ನಿ ಮೇಡಮ್. ನನ್ನ ದಾಕ್ಷಾಯಿಣಿ, ಯಾರು ಬಂದಿದ್ದಾರೆ ನೋಡು. ನಿನ್ನ ಪ್ರಾಣ ಸ್ನೇಹಿತೆ ಮಾಳವಿಕಾ. ಮಾಳವಿಕಾ ಬಂದಿದ್ದಾಳೆ. ಇವಳನ್ನಾದರೂ ನೀನು ಗುರುತು ಹಿಡಿತೀಯಲ್ವಾ? ದಾಕ್ಷಾಯಿಣಿ, ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ಇಷ್ಟು ವರ್ಷಗಳಾದ್ಮೇಲೆ ನನ್ನ ಗೆಳತಿ, ನನ್ನ ಪ್ರಾಣ ಸ್ನೇಹಿತನ ನಾನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ.